ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನೋಡಿ ವಿದ್ಯಾರ್ಥಿಗಳೇ, ಇವತ್ತಿನ ದಿನ ನಾವು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾಳೆ ಫಿಕ್ಸ್ ಆಗಿರುವಂತಹ ಟಾಪಿಕ್ಕಿನ ಬಗ್ಗೆ ಕಲಿತಾ ಇದ್ದೀವಿ. ಅದು ಗ್ರಾಮರ್ ಆಗಿರುತ್ತೆ. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಪ್ರಾಮಿಸ್ ಮಾಡಿದ್ದೆ, ಒನ್ ಶಾರ್ಟ್ ವಿಡಿಯೋದಲ್ಲಿ ಕ್ವಶನ್ ನಂಬರ್ 34 ಇದೆ ಅಲ್ವಾ. ಕ್ವಶನ್ ನಂಬರ್ 34 ಅದು ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್ ಅಂತ ಇದೆ. ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್ ಅಂತ ಇದೆ. ಇದು 5 ಮಾರ್ಕ್ಸಿಗಿದೆ ನಿಮ್ಮ ಎಕ್ಸಾಮಿಗೆ. ಆದರೆ ಎಲ್ಲರೂ ಕೂಡ 0 ಮಾರ್ಕ್ಸನ್ನು ಸ್ಕೋರ್ ಮಾಡ್ತಾಯಿದ್ದೀರಾ, ಹೌದಲ್ವಾ? ಇದು ನಿಜ, ಇದು ಸತ್ಯ. ಯಾಕಂದರೆ ನಿಮಗೆ ಒಂಥರ ಆಗ್ತಾಯಿದೆ, ಏನು ಕೊಟ್ಟರು ಏನು ಬರೆದ್ರು ನಮ್ಮ ಟೀಚರ್ 0 0 0 0 ಹಾಕಿ ಎಡಿತಾರೆ, ಬೇಡ ಬಿಡು ಇದು ಅಂತ ಬಿಟ್ಟಾಕ್ಬಿಟ್ಟಿದ್ದೀರಾ. ದಿಸ್ ಈಸ್ ಮೈ ಚಾಲೆಂಜ್. ಈ ಒಂದು ವಿಡಿಯೋ ನೋಡಿದ ಮೇಲೆ ಪ್ರತಿಯೊಬ್ಬರದ್ದು ನಾಳೆ ನಿಮ್ಮ ಮಾರ್ಕ್ಸು 3+ ಆಗಿರುತ್ತೆ. 3+ ಅಂದರೆ ಅರ್ಥ ಆಗುತ್ತಲ್ವ? 5ಕ್ಕೆ 3, 4, 5 10 ಹತ್ರನೇ ಹೋಗಿರ್ತೀರ. ಯಾಕಂದರೆ ಸಂಪೂರ್ಣವಾಗಿ ವಿಡಿಯೋ ಭಾಳ ಜನ ನೋಡಲ್ಲ, ಹಾಗಾಗಿ ಅಲ್ಲಿ 5 ಔಟ್ ಆಫ್ 5 ಅಂತ ಬರೆದಿಲ್ಲ. ಕೆಲವೊಬ್ಬರು ಮಾತ್ರ ನೋಡ್ತೀರಾ, ಆದರೆ ಅದು ಕೂಡ ಅರ್ಥ ಆಗಿರಲ್ಲ. ಎನಿಹೌ, ದಿಸ್ ಈಸ್ ನಾಟ್ ಎ ಲಾಸ್ಟ್ ವಿಡಿಯೋ. ಈ ಒಂದು ವಿಡಿಯೋ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಇನ್ಫಾರ್ಮೇಷನನ್ನು ಕೊಟ್ಟು ಮುಂದೆ ಹೋಗ್ತೇನೆ ವಿದ್ಯಾರ್ಥಿಗಳೇ. ನಾಳೆ ನಿಮ್ಮ ಏನಿದೆ ಪ್ರಿಪೇಟರಿ ಎಕ್ಸಾಮ್ 2 ಇದೆ. ಅದಕ್ಕೆ ಹೇಗೆ ಪ್ರಿಪೇರ್ ಆಗಬೇಕು ಅಂದರೆ, ಮೊದಲು 3 ಮಾಡಲ್ ಕ್ವಶನ್ ಪೇಪರು ಜೊತೆಗೆ ಪ್ರಿಪೇಟರಿ 1 ಕ್ವಶನ್ ಪೇಪರ್ ಆಗಿರುತ್ತೆ. ಕ್ವಶನ್ ನಂಬರ್ 34 ಬಂದು ನಿಮಗೆಲ್ಲರಿಗೂ ಕೂಡ 5 ಮಾರ್ಕ್ಸಿಗಿದೆ. ಸೆಕೆಂಡ್ ಇಯರ್ PUC ಸ್ಟೂಡೆಂಟ್ಸ್ ನಿಮಗೆಲ್ಲರಿಗೂ ಕೂಡ ಸಬ್ಜೆಕ್ಟ್ ಇಂಗ್ಲೀಷ್ ಆಗಿರುತ್ತಲ್ವ, ಅದು ಕೂಡ ಬರೆದು ಬಿಡೋಣ. ಸ್ಪೇಸ್ ಜಾಸ್ತಿ ಬೇಕು. ಹಾಗಾಗಿ ನೋಡಿ, ಈಗ ನಾನು ನಿಮಗೆ ಬೇಸಿಕ್ ಥಿಂಗನ್ನು ಕಲಿಸ್ತಾ ಇದ್ದೀನಿ. ನಾಳಿದ್ದು ಎಕ್ಸಾಮಿಗೆ ಬರುತ್ತೆ. ನಾಳೆ ಇಮ್ಯಾಜಿನ್ ಯುವರ್ ಸೆಲ್ಫ್, ಆಯಿತಾ? ನಿಮ್ಮ ಪ್ರಿಪೇಟರಿ ಎಕ್ಸಾಮಲ್ಲಿ ಒಂದು ಕ್ವಶನ್ ಬಂದಿತ್ತು. ಯಾವುದು ಅಂದರೆ ಬೋರ್ಕ್ಸ್, BORGES ಅಂತ, ಆಯಿತಾ? ಪ್ರಿಪೇಟರಿ ಎಕ್ಸಾಮಲ್ಲಿ ಒಂದು ಕ್ವಶನ್ ಬಂದಿತ್ತು. ಅದು ಏನು ಅಂತ ಹೇಳಿದರೆ, ಪೊಯಿಟ್ರಿ POETRY ಪೊಯಿಟ್ರಿ ಈಸ್ ಆ್ಯನ್ ಎಸ್ಥೆಟಿಕ್ ಆ್ಯಕ್ಟ್ ಅಂತ, AESTHETIC ಆ್ಯಕ್ಟ್ ಅಂತ. ಎಕ್ಸಾಮಲ್ಲಿ ಹೇಗೆ ಬರೆಯೋದು ಅಂತ ಈಗ ಹೇಳ್ಕೊಡ್ತಾನೆ. ಏನೂ ಇಲ್ಲ ಕಣ್ರಿ, ಸ್ಟ್ಯಾಂಡರ್ಡಾಗಿ ಪಾಠ ಮಾಡಬೇಕು ಅಂದರೆ ಇಷ್ಟೇ. ದ ರೂಲ್ಸ್ ಆಫ್ ಚೇಂಜಿಂಗ್ ಫ್ರಮ್ ಡೈರೆಕ್ಟ್ ಸ್ಪೀಚ್ ಟು ಇಂಡೈರೆಕ್ಟ್ ಸ್ಪೀಚ್ ಈಸ್, ಇಫ್ ದ ಗಿವನ್ ಸ್ಟೇಟ್ಮೆಂಟ್ ಈಸ್ ಇನ್ ಪ್ರೆಸೆಂಟ್ ಟೆನ್ಸ್, ಚೇಂಜ್ ಇಂಟು ಪಾಸ್ಟ್ ಟೆನ್ಸ್ ಅಂತ. ಇಂಡೈರೆಕ್ಟಲ್ಲಿ ತಗೊಳ್ಳೋದನ್ನು ಪಾಸ್ಟ್ ಟೆನ್ಸ್ ಆಗಿ ಮಾಡಬೇಕು. ಆದರೆ ಅದನ್ನು ನಾನು ಹೀಗೆ ಮಾಡಿದರೆ ಇಸ್ಲಾಂ ಸರ್ ಅಂತ ಅನ್ಸ್ಕೊಳ್ಳಲ್ಲ. ಯಾಕೆ ವಿದ್ಯಾರ್ಥಿಗಳು ನನ್ನನ್ನು ಭಾಳ ಇಷ್ಟಪಡ್ತಾರೆ ಅಂದರೆ, ರೂಲ್ಸ್ ಗೀಲ್ಸು ಏನಿಲ್ಲ ಕಣ್ರಿ. ನಿಮ್ಮ ಅಪ್ಪಾಜಿನೂ ಈ ವಿಡಿಯೋ ನೋಡ್ತಾ ಇದ್ದರೆ ಅಥವಾ ನಿಮ್ಮ ಅಮ್ಮನೂ ವಿಡಿಯೋ ನೋಡ್ತಾ ಇದ್ದರೆ, ಇಷ್ಟು ಈಸಿ ಇದೆಯಲ್ಲೋ ಮಂಗ, 0 ಮಾರ್ಕ್ಸ್ ತಗೊಂಡಿದೆಯಲ್ಲ ಅಂತ ಹೇಳಬೇಕು. ಆ ರೀತಿಯಾಗಿ ಹೇಳ್ಕೊಡ್ತೀನಿ, ಅವ್ರಿಗೂ ಕೂಡ ಅರ್ಥ ಆಗಬೇಕು. ಬನ್ನಿ, ಈಗ ಏನೂ ಇಲ್ಲ ಕಣ್ರಿ, ವರ್ಬ್ ಎಲ್ಲಿದೆ ಅಂತ ಐಡೆಂಟಿಫೈ ಮಾಡ್ಕೊಂಡೆ. ನೀವು ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಇದೇ ಮೇನ್ ಇರುವಂಥದ್ದು. ಭಾಳ ಜನ ಇದನ್ನು ಮಾಡ್ಕೊತವ್ರೆ, ಇದನ್ನು ಏನೇನೆಲ್ಲ ಮಾಡ್ಕೊಂಬಿಡ್ತವ್ರೆ. ವರ್ಬ್ ಯಾರು ಐಡೆಂಟಿಫೈ ಮಾಡಿದ್ರೋ ಅವರು ನಾಳೆ ಎಕ್ಸಾಮಲ್ಲಿ 5 ಔಟ್ ಆಫ್ 5 ತೆಗಿತೀರಾ. ರಿಪೋರ್ಟ್ ದಿ ಫಾಲೋಯಿಂಗ್ ಕನ್ವರ್ಸೇಷನ್ ಅಂದರೆ ಚೇಂಜ್ ದ ಸೆಂಟೆನ್ಸ್ ಇಂಟು ಡೈರೆಕ್ಟ್ ಸ್ಪೀಚ್ ಟು ಇಂಡೈರೆಕ್ಟ್ ಸ್ಪೀಚ್ ಅಂತ. ಇಷ್ಟು ಕೇಳೋಕ್ಕೆ ಯಾರಿಗೆ ಪೇಷನ್ಸ್ ಇತ್ತೋ ಅವ್ರು ನಾಳೆ 5ಕ್ಕೆ 5 ತೆಗಿತೀರಾ. ಬನ್ನಿ ವಿದ್ಯಾರ್ಥಿಗಳೇ, ಇದನ್ನು ಎಕ್ಸಾಮಲ್ಲಿ ಹೇಗೆ ಬರೀಬೇಕು ಗೊತ್ತಾ? ಇಷ್ಟೇ ಸರ್. ಬೋರ್ಕ್ಸ್ ನೋಡಿ, BORGES ಬೋರ್ಕ್ಸ್ ಸೆಡ್ ಆಲಿಫ್ಯಾನೋ ಸರ್, ಇವ್ರು ಎಲ್ಲಿಂದ ಬಂದರು ಸರ್ ಆಲಿಫ್ಯಾನೋ ಅಂತ? ನಿಮಗೆ ಒಂದು 4 ಲೈನ್ ಸೆಂಟೆನ್ಸನ್ನು ಕೊಟ್ಟಿರ್ತಾರೆ. ಇವರ ಮೇಲೆ ಅವರು ಆಲಿಫ್ಯಾನೋ ಅಂತ ಇದ್ದರು. ಅಲ್ಲಿ ನಾನೀಗ 1 ಲೈನ್ ಬರೆದಿದ್ದೀನಲ್ವ, ಹಾಗಾಗಿ ಅವರು ಕಾಣ್ತಾ ಇಲ್ಲ ಅಷ್ಟೇ. ನಿಮ್ಮ ಹತ್ರ ಕ್ವಶನ್ ಪೇಪರ್ ಪ್ರಿಪೇಟರಿ ಎಕ್ಸಾಮ್ 1 ಇರುತ್ತಲ್ವ, ಅದನ್ನು ನೋಡ್ಕೊಳ್ಳಿ. ಬೋರ್ಕ್ಸ್ ಆಲಿಫ್ಯಾನೋಗೆ ಹೇಳ್ದ ಅನ್ನೋದನ್ನು ನಾವು ಇಲ್ಲಿ ಸೆಡ್ ಅಂತ ಬರೀಬೇಕು. ಬಹಳ ಜನ ವಿದ್ಯಾರ್ಥಿಗಳು ಇಲ್ಲಿ ಸೇಸ್ ಅಂತ ಬರೀತೀರಾ, ಹಾಗಾಗಿ ನಿಮಗೆ 0 ಮಾರ್ಕ್ಸನ್ನು ಹಾಕ್ತಾರೆ. ಕ್ಲಿಯರ್? ಇಲ್ಲಿ ಬಹಳ ಜನ ವಿದ್ಯಾರ್ಥಿಗಳು ಟೆಲ್ಸ್ ಅಂತ ಬರೀತೀರಾ, ಆವಾಗೂ ನಿಮಗೆ 0 ಮಾರ್ಕ್ಸನ್ನು ಹಾಕ್ತಾರೆ. ಬಹಳ ಜನ ವಿದ್ಯಾರ್ಥಿಗಳು ಸೇಯಿಂಗ್ ಅಂತ ಬರೀತೀರಾ, ಆವಾಗೂ ನಿಮಗೆ 0 ಮಾರ್ಕ್ಸನ್ನು ಹಾಕ್ತಾರೆ. ಸೆಂಟೆನ್ಸೇ ನೋಡೋಕ್ಕೆ ಹೋಗಲ್ಲ. ಯಾಕಂದರೆ ರಿಪೋರ್ಟಿಂಗ್ ವರ್ಬೇ ಬೇರೆ, ರಿಪೋರ್ಟಿಂಗ್ ಕಾನ್ವರ್ಸೇಷನ್ನೇ ಬೇರೆ ಆಗಿರುತ್ತೆ. ರಿಪೋರ್ಟಿಂಗ್ ಸ್ಪೀಚ್ ಅಂತ ಕರಿತೀವಿ. ರಿಪೋರ್ಟಿಂಗ್ ಸ್ಪೀಚ್ ಅಂದರೆ ಈ ಭಾಗ, ರಿಪೋರ್ಟೆಡ್ ವರ್ಬ್ ಅಂತ ಹೇಳಿದರೆ ಈ ಭಾಗ ಆಗಿರುತ್ತೆ. ಕ್ಲಿಯರ್ ಮೈ ಡಿಯರ್? ಬನ್ನಿ, ಹಾಗಿದ್ದರೆ ಏನು ನೀವು ತಪ್ಪು ಬರಿತಿದ್ದೀರಾ ಅಂತ ತೋರಿಸ್ಕೊಟ್ಟಿದ್ದೇನೆ. ವಿಡಿಯೋ ಲೆಂತಿ ಆಗ್ಬೋದು, ಆದರೆ 5 ಮಾರ್ಕ್ಸ್ ಫಿಕ್ಸ್ ಅಲ್ವಾ ನಾಳೆ. ಯಾವುದು ಬರುತ್ತೋ ಬಿಡುತ್ತೋ ಇದಂತೂ ನಿಮ್ಮ ಕ್ವಶನ್ ಪೇಪರಲ್ಲಿ ಇದ್ದೇ ಇರುತ್ತೆ. 5 ನಿಮಿಷ ಆಯಿತು, ಬೇಜಾರಾಗಬೇಡಿ. ನೋಡಿ, ಬೋರ್ಕ್ಸ್ ಸೆಡ್ ಆಲಿಫ್ಯಾನೋ ದಟ್ ಅಂತ ಬರಿಬೇಕು. ನೆನ್ಪಿಟ್ಕೊಳ್ಳಿ, ನಾನು ಏನು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನೋ ಅದನ್ನು ಅಂಡರ್ಲೈನ್ ಹಾಕಿದ್ದೀನಿ. ಸೆಡ್ ಅಂತ ಹೊಸದಾಗಿ ಬರೆದಿದ್ದು, ದಟ್ ಅಂತ ನಾನು ಹೊಸದಾಗಿ ಬರೆದೆ. ಒಂದು ರೂಲನ್ನು ನೆನ್ಪಿಟ್ಕೊಳ್ಳಿ, ಇದೆಲ್ಲ ನಿಮ್ಮ ಆನ್ಸರಲ್ಲಿ ಬರಬಾರ್ದು. ಇದಾಗಿರ್ಬೋದು, ಡಬಲ್ ಇನ್ವರ್ಟೆಡ್ ಕಾಮಗಳು ಆಗಿರ್ಬೋದು,
ಅಥವಾ ಎಕ್ಸ್ಕ್ಲಾಮೇಟರಿ ಮಾರ್ಕ್ ಯಾವುದು ಕೂಡ ಆನ್ಸರಲ್ಲಿ ಇರಬಾರ್ದು. ಆವಾಗ ನಿಮಗೆ ಅಂಕಗಳು ಸಿಗುತ್ತೆ. ನೋಡಿ, ಬೋರ್ಗ್ಸ್ ಸೆಡ್ ಆಲಿಫ್ಯಾನೋ ದಟ್, ಕಾಪಿ ಮಾಡಿ ಬರಿತಾ ಇದ್ದೀನಿ ನಾನು. ನೋಡಿ, ಪೋಯೆಟ್ರಿ ಏನಿದೆ ಇದೇ ಲೈನ್ ಪೂರ್ತಿ ಕಾಪಿ ಮಾಡಿ ಬರಿತೀನಿ. POETRY. ಪೋಯೆಟ್ರಿ ಈಸ್ ಇರೋದನ್ನು ವಾಸ್ ಅಂತ ಮಾಡಬೇಕು. ರೂಲ್ ಏನಂತ ಹೇಳ್ಕೊಟ್ಟೆ ನಾನು, ಚೇಂಜ್ ಪ್ರೆಸೆಂಟ್ ಟೆನ್ಸ್ ಟು ಪಾಸ್ಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಇರುವ ಸೆಂಟೆನ್ಸನ್ನು ಪಾಸ್ಟ್ ಟೆನ್ಸಿಗೆ ಚೇಂಜ್ ಮಾಡಿ. ಭಾಳ ಈಸಿ ಕಣ್ರಿ. ನೋಡಿ, ಈಸಿ ಇರೋದು ವಾಸ್ ಮಾಡಿದರೆ ಮುಗೀತು ಕಣ್ರಲ್ಲ, ಏನಿಲ್ಲ. ವಾಸ್ ಆ್ಯನ್ ಏಸ್ಥೆಟಿಕ್ ಆ್ಯಕ್ಟ್. ಇಷ್ಟು ಬರ್ತಾರೆ 1 ಮಾರ್ಕ್ಸು. ಏನು ಕಿತ್ತಾಕಿದ್ರಿ ನೀವು? ಏನೂ ಇಲ್ಲ. 0 ಮಾರ್ಕ್ಸ್ ತೆಗಿತಾಯಿದ್ದೀರಾ. ಯಾಕೆ ತೆಗಿತಿದ್ದೀರಾ ಅಂದರೆ, ಇಲ್ಲೆಲ್ಲ ಹೇಳಿದ್ನಲ್ವಾ, ಆ ರೀತಿಯಾಗಿ ಬರಿತಾ ಇದ್ದೀರಾ. ಇಲ್ಲೇನು ಮಾಡ್ತಾಯಿದ್ದೀರಾ, ಈಸ್ ಅಂತಲೇ ಬರಿತಾ ಇದ್ದೀರಾ. ಇಲ್ಲಿ ದಟ್ ಅಂತ ಕಂಜಕ್ಷನನ್ನು ಯೂಸ್ ಮಾಡ್ತಾಯಿಲ್ಲ. ಈ ರೀತಿಯಾಗಿ ನೀವು ಬರೆದ್ರೆ ನಾಳೆ ಎಕ್ಸಾಮಲ್ಲಿ ಹಿಂಗೆ ಟಿಕ್ ಹಾಕಿಬಿಟ್ಟು 1 ಮಾರ್ಕ್ ಅಂತ ನಿಮಗೆ ಇಲ್ಲಿ ಕ್ರೆಡಿಟ್ ಮಾಡ್ತಾರೆ. ಇದು ನಿಮಗೆ 5 ಮಾರ್ಕ್ಸಿಗಿರುತ್ತೆ. ನಾನು ಹೇಳಿಕೊಡ್ತಿರುವಂಥದ್ದು ಅದು ಬೇಸಿಕ್ಕು. ಈ ಬೇಸಿಕ್ಕು ನಾಳೆ ಆ 5 ಮಾರ್ಕಿನ ಕ್ವಶನಲ್ಲಿ 3 ಮಾರ್ಕ್ಸಿಗೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೂ ಬರುತ್ತೆ, ಪ್ರಿಪೇಟರಿ ಎಕ್ಸಾಮ್ 2ಗೂ ಬರುತ್ತೆ. ಈ ವಿಡಿಯೋ ಮಾಡಲಿಕ್ಕೆ ಉದ್ದೇಶ ಇಷ್ಟೇ. 1 ಶಾರ್ಟ್ ವಿಡಿಯೋ ಗ್ರಾಮರನ್ನು ಮಾಡಿದಾಗ ನಾನು ನಿಮ್ಗೆ ಪ್ರಾಮಿಸ್ ಮಾಡಿದೆ, ನೆಕ್ಸ್ಟ್ ವಿಡಿಯೋ ಗ್ರಾಮರ್ ಮಾಡಿದರೆ ಕ್ವಶನ್ ನಂಬರ್ 34 ಕಂಪ್ಲೀಟ್ ಮಾಡಿ ಕೊಡ್ತೀನಿ ಅಂತ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಬಂತಲ್ವಾ, ಇನ್ನೊಂದು ಕ್ವಶನನ್ನು ನಾನೀಗ ಇಲ್ಲಿ ಬರಿತೀನಿ. ಎಲ್ಲರೂ ಕೂಡ ಕಮೆಂಟ್ ಮುಖಾಂತರ ನನಗೆ ಆ ಉತ್ತರವನ್ನು ನೀವು ಕಳಿಸ್ತೀರಾ ಅಂತ ನನಗೆ ಭರವಸೆ ಇದೆ. ಯಾಕಿದೆ ಅಂದರೆ, ವಿದ್ಯಾರ್ಥಿಗಳು ಓದ್ತಾ ಇದ್ದೀರಾ ನೀವು ಇಂಗ್ಲೀಷು, ನನಗೆ ಗೊತ್ತಾಗ್ತಾ ಇದೆ. ಬೋರ್ಗ್ಸು ಇನ್ನೊಂದು ಮಾತನ್ನು ಹೇಳ್ತಾರೆ, ಇಟ್ ಈಸ್ ಆ್ಯನ್ ಎಕ್ಸಲೆಂಟ್ ಐಡಿಯಾ. ಇದು ಕ್ವಶನ್ನು. ಇಷ್ಟೇ ಇಲ್ಲಿ ಮಾಡಬೇಕಾಗಿರೋದೇನು, ಬೋರ್ಗ್ಸ್ ಯಾರಿಗೆ ಹೇಳಿದರು ಅಂತ ಬರಿಬೇಕು. ನೋಡಿ, ಇಲ್ಲಿ ಬೋರ್ಗ್ಸ್ ಯಾರಿಗೆ ಹೇಳಿದರು, ಇವರಿಗೆ. ಇಲ್ಲಿ ಸೆಡ್ ಅಂತಲೇ ಬರಿಬೇಕು. ಯಾಕಂದರೆ ದಿಸ್ ಈಸ್ ಸ್ಟೇಟ್ಮೆಂಟ್. ಇದನ್ನು ಸ್ಟೇಟ್ಮೆಂಟ್ಗಳು ಅಂತ ಕರಿತೀವಿ. ಹಾಗಿದ್ರೆ ಇದರಲ್ಲಿ ವರ್ಬ್ ಯಾವುದು ಅಂತ ನಾನು ನಿಮಗೆ ತೋರಿಸ್ಕೊಟ್ಬಿಡ್ತೀನಿ. ಯಾಕಂದರೆ ವರ್ಬ್ ಯಾವುದು ಹೇಳಿ ನೋಡೋಣ. ಎಲ್ಲರೂ ಕೂಡ ಕಮೆಂಟ್ ಮುಖಾಂತರ ಈಸ್ ಅನ್ನೋದೇ ವರ್ಬ್ ಅಲ್ವಾ. ಕ್ಲಿಯರ್ ಮೈ ಡಿಯರ್, ನೆನ್ಪಿಟ್ಕೊಳ್ಳಿ. ನಾಳೆ ಎಕ್ಸಾಮಲ್ಲಿ ಈಸ್ ಬಂದರೆ, ಆ್ಯಮ್ ಬಂದರೆ, ಎರಡರಲ್ಲಿ ಯಾವ್ದಾರ ಬರಲಿ, ಇಟ್ ಚೇಂಜಸ್ ಟು ವಾಸ್. ಅದು ಆನ್ಸರಲ್ಲಿ ವಾಸ್ ಅಂತ ಚೇಂಜ್ ಆಗುತ್ತೆ. ಕ್ಲಿಯರ್? ಹಾಗಿದ್ರೆ ಇದಕ್ಕೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನಿಜವಾಗಿಯೂ ಒಂದು ಅಟ್ಲೀಸ್ಟ್ ಒಂದು 50 ಜನ ಯಾರಾದರೂ ನನಗೆ ಆಯಿತಾ ಪ್ರೀತಿಯಿಂದ ಈ ಆನ್ಸರನ್ನು ಕಮೆಂಟ್ ಮಾಡಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಒಳ್ಳೆ ವಿಡಿಯೋ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ ಹೆಲ್ಪ್ ಆಗುವಂಥವು ಬರ್ತವೆ. ನಾವು ನಿಮ್ಮಿಂದ ದುಡ್ಡು ಕೇಳ್ತಾ ಇಲ್ಲ ಕಣ್ರೋ, ನಾವು ನಿಮ್ಮಿಂದ ಏನು ಕೇಳ್ತಾ ಇಲ್ಲ. ವಿ ಆರ್ ಆಸ್ಕಿಂಗ್ ಆನ್ಸರ್ಸ್, ವಿ ಆರ್ ಆಸ್ಕಿಂಗ್ ಯುವರ್ ಕಮೆಂಟ್ಸ್, ವಿ ಆರ್ ಆಸ್ಕಿಂಗ್ ಯುವರ್ ಲೈಕ್ ಬಟನ್ಸ್ ಅಷ್ಟೇ. ನಮಗೆ ಬೇಕಾಗಿರೋದೇನು ಗೊತ್ತಾ, ವಿ ನೀಡ್ ಟು ಬೂಸ್ಟ್ ಅವರ್ ಸೆಲ್ಫ್. ನನಗೂ ಕೂಡ ಒಂದು ಪ್ರೋತ್ಸಾಹ ಬೇಕು. ಅದು ಯಾವಾಗ ಬರುತ್ತೆ ಅಂದರೆ, ನೀವು ನಮ್ಮ ವೀಡಿಯೋಸ್ಗಳನ್ನು ವಾಚ್ ಮಾಡಿ, ಸರ್ ಹೀಗೆ, ಸರ್ ನಿಜವಾಗಿಯೂ ಸರ್ ಈ ರೀತಿ ಕಳಿಸ್ತಿರಲ್ವಾ, ಅಯ್ಯೋ ಮಕ್ಕಳು ಇಷ್ಟೊಂದು ಓದ್ತಾ ಇದ್ದಾರಲ್ಲ ಅಂತ 1 more ವಿಡಿಯೋ ಐ ವಿಲ್ ಬ್ರಿಂಗ್. ಹೋಪ್ ಆಗ್ತಿರಲ್ವ ಎಲ್ಲರೂ? ಬನ್ನಿ, ಈಗ ನಾನು ಇನ್ನೊಂದು ಕ್ವಶನನ್ನು ತೆಗೆದುಕೊಳ್ಳುತ್ತೇನೆ. ಇಂಥದ್ದಲ್ಲಿ ಎಕ್ಸಾಮಲ್ಲಿ ಬರೀಲಿಲ್ಲ, ನೀವು 0 ಮಾರ್ಕ್ಸ್ ತೆಗೆದಿದ್ರಿ. ಇನ್ನೊಂದು ಕ್ವಶನು ಮಾಡಲ್ ಕ್ವಶನ್ ಪೇಪರಲ್ಲೇ ಇತ್ತು. ಎಲ್ಲಿತ್ತು? ನಿಮ್ಮ ಮಾಡಲ್ ಕ್ವಶನ್ ಪೇಪರ್ 2 ಅನಿಸುತ್ತೆ. ಅದರಲ್ಲಿ ನಿಮಗೆ ಏನಂತ ಬಂದಿತ್ತು ಅಂದರೆ, ಬೋರ್ಗ್ಸ್ ಹೇಳ್ತಾನೆ, ಏನು ಸರ್ ಎಲ್ಲ ಬೋರ್ಗ್ಸೇ ಬರಿತಾ ಇದ್ದೀರಾ ಅಂತ. ಏನು ಮಾಡೋದು, ಅವ್ರು ತೆಗೆದುಕೊಂಡಿರುವಂಥದ್ದು ಹಾಗೆ ಆಯಿತಾ. ಏನಂತ ಹೇಳ್ತಾರೆ ನೋಡಿ, ಇಟ್ ಈಸ್ ಅ ವೇ ಆಫ್ ಲೈಫ್. ಇದಕ್ಕೆ ನಾನೇ ಉತ್ತರ ಬರಿತೀನಿ, ಯಾಕಂದರೆ ಎಲ್ಲರಿಗೂ ಕೂಡ ಗೊತ್ತಾಗ್ಬಿಟ್ಟಿದೆ. ಎಷ್ಟು ಈಸಿ ಇದೆ ಅಲ್ವಾ. ಬೋರ್ಗ್ಸ್ ಹೀಗೀಗೆ ಹೇಳ್ದ, ಇದರಲ್ಲಿ ವರ್ಬ್ ಯಾವುದು, ಇದೇ ವರ್ಬು. ಚೇಂಜ್ ಮಾಡಿ ಬರೆಯೋದು ಎಷ್ಟು ಈಸಿಯಾಗಿ ಬರಿತೀನಿ ನೋಡಿ. ಈಗ ಬೋರ್ಗ್ಸ್ ಸೈಡ್ ಏನು, ಯಾರಿಗೆ, ಆಲಿಫ್ಯಾನೋ, ದಟ್ ಇಟ್ ವಾಸ್ ಆ್ಯನ್ ಎ ವೇ ಆಫ್ ಲೈಫ್. ಇಟ್ ವಾಸ್ ಎ ವೇ ಆಫ್ ಲೈಫ್. ಫುಲ್ ಸ್ಟಾಪ್. ಮುಗೀತು ಕಣ್ರಿ, ನೆನ್ಪಿಟ್ಕೊಳ್ಳಿ. ಈಗ ನಾನು ಒಂದೊಂದೇ ಲೈನ್ ಬರೆದು ಕಲಿಸಿದ್ದಕ್ಕೆ ನಿಮಗೆ ಅರ್ಥ ಆಗ್ತಾಯಿದೆ. ನಾಳೆ ಎಕ್ಸಾಮಲ್ಲಿ 4 ಲೈನು ಸೇರಿಕೊಟ್ಟಾಗ ಇದೇನು ಬರೀಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಭಾಳ ಜನ ಪೂರ್ತಿ ಸನ್ನಿ ಮಾರ್ನಿಂಗ್ ಸ್ಟೋರಿನೇ ಬರಿತಾಯಿದ್ದೀರಾ. ಭಾಳ ಜನ ಪೂರ್ತಿ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಕಥೆನೇ ಬರೆದು ಬರ್ತಾಯಿದ್ದೀರಾ. 0 ಮಾರ್ಕ್ಸ್ ಬರುತ್ತೆ. ಇದು ನಾಳೆ ನಿಮಗೆ 5 ಪ್ರಶ್ನೆಗಳನ್ನು ಕೊಡ್ತಾರಲ್ವ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚಲ್ಲಿ. ಈ ರೀತಿಯಾಗಿ 3 ಪ್ರಶ್ನೆಗಳು ಬರ್ತವೆ. ಕ್ಲಿಯರ್? ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತಾ ಇದ್ದೀನಿ ಈಗ ಆಯಿತಾ. ಹೋಪ್ ಎಲ್ಲರಿಗೂ ಕೂಡ ಅರ್ಥ ಆಯಿತು ಅನಿಸುತ್ತೆ. ಎಲ್ಲರೂ ಕೂಡ ಕಮೆಂಟ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ ಈ ಒಂದು ಪ್ರಶ್ನೆಗೆ. ಇನ್ನೊಂದು ಪ್ರಶ್ನೆಯನ್ನು ಈಗ ನಾನು ತೆಗೆದುಕೊಳ್ತಾ ಇದ್ದೀನಿ. ಯಾಕಂದರೆ ಬೇರೆ ರೀತಿಯಾಗಿರುವಂಥದ್ದು, ಬೇರೆ ವರ್ಬು. ಯಾಕಂದರೆ ಭಾಳ ಜನಕ್ಕೆ ವರ್ಬ್ ಅಂದ್ರೇ ಗೊತ್ತಿಲ್ಲ, ಏನೂ ಇಲ್ಲ ಕಣ್ರೋ. ಒಂದಿನ ನಿಮಗೆ
ಕ್ಲಿಯರಾಗಿ ಕಲಿಸ್ಬಿಡ್ತೇನೆ. ಸ್ವಲ್ಪ ಸಮಯ ಕೊಡಿ. ನಿಜವಾಗಿಯೂ ನನ್ನ ಮಕ್ಕಳು ಕೂಡ ಇದ್ದಾರೆ. 10 ನಿಮಿಷ ಆಯಿತು ಅನಿಸುತ್ತೆ, ಬೇಜಾರಾಗಬೇಡಿ ಯಾರು ಕೂಡ. ನೆಕ್ಸ್ಟು ಇನ್ನೊಂದು ಪ್ರಶ್ನೆ ನಿಮ್ಮ ಪ್ರಿಪೇಟ್ರಿನಲ್ಲಿ ಬಂದಿದ್ದು ಯಾವುದು ಅಂದರೆ, ಬೋರ್ಗ್ಸ್ ಹೇಳ್ತಾನೆ, ಏನು ಹೇಳ್ತಾನೆ ಅಂದರೆ, ಬೋರ್ಗ್ಸ್ ಏನು ಹೇಳ್ತಾನೆ, ಐ ವಿಲ್ ಏನಂತ ಇದೆ, ಕೀಪ್ ಇಟ್ ಇನ್ ಮೈಂಡ್ ಅಂತ ಹೇಳ್ತಾನೆ. ಈಗ ಕ್ಲಿಯರ್, ಇಲ್ಲಿ ಈಸಾಗಿ ಕಾಣ್ತಾ ಇಲ್ಲ. ಈಗ ವಿದ್ಯಾರ್ಥಿಗಳು ಯಾಕೆ ಫೇಲ್ ಆಗ್ತಾಯಿದ್ದಾರೆ ಎಕ್ಸಾಮಲ್ಲಿ ಅಂದರೆ, ಒಂದೇ ಒಂದು ಎಕ್ಸಾಂಪಲನ್ನು ನೋಡಿ ಕ್ವಿಟ್ ಮಾಡ್ಕೊಂಡವರು ಭಾಳ ಜನ ಇದ್ದೀರಾ. 10 ನಿಮಿಷ ನೋಡಬೇಕಾ ಅಂತ. ಅಯ್ಯೋ, ಎಷ್ಟು ಓದ್ತೀರಾ ಇಷ್ಟೋಕೊಂಡು ನೀಟು JEE ನಾಳೆ ಆ ಪುಸ್ತಕದಿಂದ ಒಂದು ಎಕ್ಸಾಮಿಗೆ ಬಂದಿರಲ್ಲ. ಆದರೆ ನಾನು ಮಾಡುವಂಥದ್ದು ಎಕ್ಸಾಮಲ್ಲಿ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಐ ವಿಲ್ ಕೀಪ್ ಇಟ್ ಇನ್ ಮೈಂಡ್ ಅಂತ ಇದೆ. ಇದರಲ್ಲಿ ವರ್ಬ್ ಯಾವುದು ಅಂತ ಕಂಡುಹಿಡಬೇಕು. ಅಲ್ಲೇ ನೀವು ಹೋಗ್ತಾ ಇರುವಂಥದ್ದು. ವರ್ಬಲ್ಲಿ ಭಾಳ ಟೈಪ್ ವರ್ಬ್ಸ್ ಇದ್ದಾವೆ, ಹೆಲ್ಪಿಂಗ್ ವರ್ಬ್ಸ್ ಇದೆ, ಭಾಳ ಅಂದರೆ ಭಾಳ ಇದ್ದಾವೆ, ಮಾಡಲ್ ವರ್ಬ್ಸ್ ಕೂಡ ಇದ್ದಾವೆ. ಇದರಲ್ಲಿ ವರ್ಬ್ ಈಗ ಡೈರೆಕ್ಟಾಗಿ ನಾನು ಡೀಲ್ ಮಾಡ್ತಾ ಇದ್ದೀನಿ, ಅದು ವಿಲ್ ಆಗಿರುತ್ತೆ. ಏನಾಗಿರುತ್ತೆ ಮಕ್ಕಳ, ವಿಲ್ ಆಗಿರುತ್ತೆ. ವಿಲ್ಲನ್ನು ನಾವು ವುಡ್ ಅಂತ ಬರಿಬೇಕು ಆನ್ಸರಲ್ಲಿ ಯಾವತ್ತೂ ಕೂಡ, ನೆನ್ಪಿಟ್ಕೊಳ್ಳಿ. ವಿಲ್ ಬಂದರೆ ಚೇಂಜಸ್ ಟು ವುಡ್ ಆಗುತ್ತೆ, ಏನು ಚೇಂಜ್ ಆಗಲ್ಲ ಇಲ್ಲಿ. ಏನು ಸರ್ ಹಿಂಗೆ ಹೇಳ್ತೀರಾ, ಇನ್ನೊಂದು ವರ್ಬ್ ಇದೆ ಅಂತ ಯಾರಿಗಾದರೂ ಡೌಟ್ ಇದ್ದರೆ, ಆ ವರ್ಬ್ ಯಾವುದು ಅಂದರೆ ಕೀಪ್ ಆಗಿರುತ್ತೆ. ವಿ ಶುಡ್ ನಾಟ್ ಟಚ್, ನಾವು ಆ ಕೀಪನ್ನು ಟಚ್ ಮಾಡಬಾರ್ದು. ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನಿಮಗೆ ಕಲಿಸ್ಕೊಡ್ತೇನೆ ಯಾಕೆ ಅಂತ. ಈಗ ಎಷ್ಟು ಈಸಿ ಇದೆ ನೋಡಿ. ಬೋರ್ಗ್ಸ್ ಸೆಡ್ ಅಲ್ವಾ, ಸ್ಟೇಟ್ಮೆಂಟ್ ಇದ್ದರೆ ಸೆಡ್ ಅಂತ ಬಳಸಬೇಕು, ನೆನ್ಪಿಟ್ಕೊಳ್ಳಿ. ಸೆಡ್ ಯಾರಿಗೆ, ಆಲಿಫ್ಯಾನೋ ದಟ್ ಅಂತ ಬರೆಯೋದು. ಸ್ಟೇಟ್ಮೆಂಟ್ ಇದ್ದರೆ ದಟ್ ಅಂತ ಕಂಜಕ್ಷನನ್ನು ಬರಿಬೇಕು. ಇದನ್ನು ಬರಿಬಾರ್ದು, ಇದರ ಬದಲಾಗಿ ಇದನ್ನು ಬರಿತೀವಿ. ಐ ಅಂದರೆ ಯಾರು ಇಲ್ಲಿ, ಅದು ಮುಖ್ಯವಾಗಿರುವುದು. ಐ ಅಂದರೆ ಯಾರು, ಬೋರ್ಗ್ಸೇ ಹೇಳಿದ್ದಲ್ವಾ. ಬೋರ್ಗ್ಸ್ ಅಂದರೆ ಯಾರು, ಹುಡುಗನೋ ಹುಡುಗಿನೋ, ಹುಡುಗ. ಹಾಗಿದ್ರೆ ಐಯನ್ನು ಚೇಂಜ್ ಮಾಡಿಬಿಟ್ಟು ಹೀ ಅಂತ ಬರಿಬೇಕು ಉತ್ತರದಲ್ಲಿ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ನೋಡಿ, ದ್ಯಾಟ್ ಹೀ ವುಡ್ ಕೀಪ್ ಇಟ್ ಇನ್ ಮೈಂಡ್. ಇಷ್ಟೇ ಸರ್ ಆನ್ಸರು. ನಿಮಗೆ ಯಾಕೆ 0 ಮಾರ್ಕ್ಸ್ ಬರ್ತಾ ಇದೆ ಅದನ್ನು ನಾನು ಕ್ಲಿಯರ್ ಮಾಡ್ತೀನಿ. ನೀವೆಲ್ಲಿ ತಪ್ಪು ಮಾಡ್ತಾಯಿದ್ದೀರಾ ಅಂತ. ತಾವುಗಳು ಇಲ್ಲಿ ತಪ್ಪು ಮಾಡ್ತಾಯಿದ್ದೀರಿ. ಈ ಭಾಗದಲ್ಲಿ ಸೇಸ್ ಅಂತ ಬರೀತೀರಾ, ಟೆಲ್ಸ್ ಅಂತ ಬರೀತೀರಾ, ತಾವುಗಳು ಸೇಯಿಂಗ್ ಅಂತ ಬರೀತೀರಾ, ಟೆಲ್ಲಿಂಗ್ ಅಂತ ಬರೀತೀರಾ. ING ಫಾರಮಲ್ಲಿ ಬರೋದೇ ಇಲ್ಲ. ನಾನು ನಿಮ್ಗೆ ಹೇಳಿದೆ, ಚೇಂಜ್ ಪ್ರೆಸೆಂಟ್ ಟೆನ್ಸ್ ಸೆಂಟೆನ್ಸ್ ಇಂಟು ಪಾಸ್ಟ್ ಟೆನ್ಸ್ ಅಂತ. ಕ್ಲಿಯರ್. ನೆಕ್ಸ್ಟು ಇನ್ನೊಂದು ತಪ್ಪು ಏನು ಮಾಡ್ತಾಯಿದ್ದೀರಾ, ಕಂಜಕ್ಷನ್ ದಟ್ ಅಂತ ಬರೆಯೋದೇ ಇಲ್ಲ, ಹಾಗಾಗಿ 0 ಮಾರ್ಕ್ಸ್ ಬರ್ತಾಯಿದೆ. ಈ ನೆಕ್ಸ್ಟ್ ತಪ್ಪು ಏನು ಮಾಡ್ತಿರೋದು, ಈ ಜಾಗದಲ್ಲಿ ತಾವುಗಳು ಐ ಅಂತಲೇ ಬರೀತಾ ಇದ್ದೀರಾ. ಐ ಅಂದರೆ ನೀವೇ ಆಗ್ತೀರಾ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ವುಡ್ ಅಂತ ಚೇಂಜ್ ಆಗಬೇಕು, ಅಲ್ಲಿ ವಿಲ್ ಅಂತಲೇ ಬರಿತಾ ಇದ್ದೀರಾ. ಹಾಗಾಗಿ ನೆಕ್ಸ್ಟ್ ಕೀಪ್ ಅಂತಲೇ ಇರಬೇಕು, ತಾವುಗಳು ಕೆಪ್ಟ್ ಅಂತ ಬರಿತಾ ಇದ್ದೀರಾ. ದೀಸ್ ಮಿಸ್ಟೇಕ್ಸ್, ಇವೆಲ್ಲ ಮಿಸ್ಟೇಕ್ಸ್ ಮಾಡೋದ್ರಿಂದ 0 ಮಾರ್ಕ್ಸ್ ನಿಮ್ಮ ಎಕ್ಸಾಮಲ್ಲಿ ಬರುತ್ತೆ. ಇದಿಷ್ಟು ಸಾಕು ಅನಿಸುತ್ತೆ ಇವತ್ತಿಗೆ. ಇದರ ಜೊತೆಗೆ ಇನ್ನು ಒಂದೇ ಒಂದು ನಿಮಿಷದಲ್ಲಿ ಏನು ಮಾಡ್ತೀರಾ ಕಣ್ರೋ, ಅರ್ಧ ಬರ್ಧ ಹೇಳಿಬಿಡಲಿಕ್ಕೆ ನನಗೆ ಮನಸ್ಸು ಒಪ್ಪಲ್ಲ. ನೋಡಿ, ಇಷ್ಟೇ ನೆನ್ಪಿಟ್ಕೊಳ್ರು. ನಾಳೆ ಎಕ್ಸಾಮಲ್ಲಿ ಆ್ಯಮ್ ಬಂದು ಈಸ್ ಬಂದರೆ ಅದು ಚೇಂಜ್ ಆಗಿಬಿಟ್ಟು ವಾಸ್ ಅಂತ ಆಗುತ್ತೆ. ಕ್ಲಿಯರ್ ಮೈ ಡಿಯರ್. ಆರ್ ಅಂತ ಬಂದು ವರ್ ಅಂತ ಬಂದರೆ, ಆರು, ಇನ್ನೊಂದು ಯಾವುದ್ರಿ ನಿಮ್ಮದು, ಇನ್ನೊಂದು ಆರ್ ಅಂತ ಬಂದರೆ ಅದು ವರ್ ಅಂತ ಚೇಂಜ್ ಆಗುತ್ತೆ. ನೋಡಿ, ಸಿಂಗುಲರ್ ಪ್ಲೂರಲ್. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ಇಷ್ಟು ನೆನಪಿರಬೇಕು. ನೆಕ್ಸ್ಟ್ ಇನ್ನೊಂದು ಯಾವುದು ನೋಡಿ, ಹ್ಯಾಸ್ ಅಂತ ಬಂದರೆ ಕ್ವಶನಲ್ಲಿ, ಅಥವಾ ಹ್ಯಾವ್ ಅಂತ ಬಂದರೆ ಇವೆರಡೂ ಕೂಡ ಚೇಂಜ್ ಆಗಿ ಹ್ಯಾಡ್ ಆಗುತ್ತೆ. ನಾನು ವೈಸ್ ವರ್ಷ ಅಂತ ಹೇಳಿಲ್ಲ. ಮಕ್ಕಳು ಏನು ಮಾಡ್ತಾಯಿದ್ದಾರೆ ಅಂದರೆ, ಸರ್ ವಾಸ್ ಬಂದ ತಕ್ಷಣ ಈಸ್ ಬರಿತಾ ಇದ್ದಾರೆ. ನಾನು ವೈಸ್ ವರ್ಷ ಅಂತ ಹೇಳಲಿಲ್ಲ ಮಕ್ಕಳೇ. ನಾನು ಹೇಳಿದ್ದು ಕ್ವಶನ್ ಪೇಪರಲ್ಲಿ ಆ್ಯಮ್ ಅಂತ ಕಂಡ್ರೆ ವಾಸ್ ಅಂತ ಬರೀರಿ, ಕ್ವಶನ್ ಪೇಪರಲ್ಲಿ ಈಸ್ ಅಂತ ಕಂಡಿದ್ದರೆ ಚೇಂಜ್ ಮಾಡಿಬಿಟ್ಟು ವಾಸ್ ಅಂತ ಆನ್ಸರಲ್ಲಿ ಬರೀರಿ. ಆರ್ ಅಂತ ಬಂದರೆ ಅದನ್ನು ವರ್ ಅಂತ ಮಾಡಿ ಡಿಪೆಂಡ್ ಆನ್ ದಿ ಸಬ್ಜೆಕ್ಟ್. ಹ್ಯಾಸ್ ಅಂತ ಬಂದರೆ, ಹ್ಯಾವ್ ಅಂತ ಬಂದರೆ ಕಂಪಲ್ಸರಿಯಾಗಿ ಅದನ್ನು ಚೇಂಜ್ ಮಾಡಿ ಹ್ಯಾಡ್ ಅಂತ ಬರೀರಿ. ಇದಿಷ್ಟು ಒಂದು ಭಾಗ ಆಯಿತು. ಆದರೆ ನಿಮಗೆ ಇನ್ನೊಂದು ಬರ್ತಾ ಇದೆ, ವಾಸ್ ಅಂತ ಭಾಳ ಸಲ ಬರ್ತಾ ಇದೆ, ಹ್ಯಾಡ್ ಬೀನ್ ಅಂತ ಬರೀರಿ. ನಾಳೆ ಎಕ್ಸಾಮಿಗೆ 100% ಬರುವ ಸಾಧ್ಯತೆ ಇದೆ. ನಾಳೆ ಬಹಳ ಖುಷಿ ಆಗ್ತೀರ ನೀವು. ಇನ್ನೊಂದು ವಿದ್ಯಾರ್ಥಿಗಳೇ, ವಿಲ್ ಅಂತ ಬಂದರೆ, ಶಲ್ ಅಂತ ಬಂದರೆ, ಕ್ಯಾನ್ ಅಂತ ಬಂದರೆ, ಮೇ ಅಂತ ಬಂದರೆ, ವಿಲ್ ಚೇಂಜಸ್ ಟು ವುಡ್ ಆಗುತ್ತೆ, ಶಲ್ ಚೇಂಜಸ್ ಟು ಶುಡ್ ಆಗುತ್ತೆ, ಕ್ಯಾನ್ ಚೇಂಜಸ್ ಟು ಕುಡ್ ಆಗುತ್ತೆ, ಮೇ ಚೇಂಜಸ್ ಟು ಮೈಟ್ ಆಗುತ್ತೆ. ಹಾಗಿದ್ರೆ ನಿಮಗೆಲ್ಲರಿಗೂ ಕೂಡ ಅರ್ಥ ಆಯಿತು ಅನಿಸುತ್ತೆ ಈ ಒಂದು ವಿಡಿಯೋ. ಹಾಗಿದ್ರೆ ಇದಕ್ಕೊಂದು ಕ್ವಶನನ್ನು ಕೊಟ್ಟು ನಾನು ಮತ್ತೊಂದು ಪ್ರಶ್ನೆಯನ್ನು ಕೊಡ್ತಾ ಇದ್ದೇನೆ. ಫುಲ್ ವಿಡಿಯೋ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ, ಆಯಿತಾ. ಇನ್ನೊಂದು ಕ್ವಶನ್ ನಿಮ್ಗೆ ಯಾವುದು ಇತ್ತು ಅಂದರೆ, ಆಯಿತಾ, ಎಲ್ಲರೂ ಬರೀತೀರಾ ಅಂದ್ಕೊಂಡಿರ್ತೀನಿ. ಇಸ್ಲಾಂ
ನಂದೇ ಹೆಸರು ಆಯಿತಾ. ಐ ಆಮ್ ಹ್ಯಾಪಿ. ದಯವಿಟ್ಟು ಇದಕ್ಕೆ ಉತ್ತರವನ್ನು ಪ್ರತಿಯೊಬ್ಬರು ಕೂಡ ಹಾಕಬೇಕು. ಇಸ್ಲಾಂ ಜೊತೆಗೆ ಇಸ್ಲಾಂ ಯಾರ ಜೊತೆ ಮಾತಾಡ್ದೆ ಅಂದರೆ ನಿಮ್ಮ ಹೆಸರನ್ನೇ ಹಾಕಿಬಿಟ್ಟು ಕಮೆಂಟ್ ಮಾಡಿ ನನಗೆ ಈ ಉತ್ತರವನ್ನು ಕಳಿಸ್ಬೇಕು ಪ್ರತಿಯೊಬ್ಬರು ಕೂಡ. ದಿಸ್ ಈಸ್ ದ ಸ್ಟೇಟ್ಮೆಂಟ್, ಪ್ಲೀಸ್ ಐಡೆಂಟಿಫೈ ದಿ ವರ್ಬ್. ಏನು ಸರ್ ವರ್ಬನ್ನು ಐಡೆಂಟಿಫೈ ಹೆಂಗೆ ಮಾಡೋದು? ಬೋರ್ಡ್ ಮೇಲೆ ಎಲ್ಲ ಕಾಣ್ತಾ ಇದೆ ಅಲ್ವಾ, ಎಲ್ಲವೂ ಕೂಡ ವರ್ಬ್ಸೆ. ವಿಲ್ಲು, ಶಡ್ಡು, ವುಡ್ಡು. ಇನ್ನೊಂದು ರೂಲು, ವುಡ್ ಅಂತಲೇ ಕ್ವಶನ್ ಪೇಪರಲ್ಲಿ ಬಂದರೆ, ವುಡ್ ಅಂತಲೇ ಪ್ರಶ್ನೆನಲ್ಲಿ ಬಂದರೆ ವುಡ್ ರಿಮೇನ್ಸ್ ಸೇಮ್, ಶುಡ್ ರಿಮೇನ್ಸ್ ಸೇಮ್, ಹ್ಯಾಡ್ ರಿಮೇನ್ಸ್ ಸೇಮ್. ಕ್ಲಿಯರ್ ಆಯಿತು ಅನಿಸುತ್ತೆ. ಧನ್ಯವಾದಗಳು. ನಿಮ್ಮ ಅಮೂಲ್ಯವಾದ ಸಮಯವನ್ನು ನನಗೆ ಕೊಟ್ಟರಿ. ನಾಳೆ ನಿಮಗೆ ಖುಷಿಯಾಗಿ ಕ್ವಶನ್ ನಂಬರ್ 34 ಎಲ್ಲರೂ ಕೂಡ ಬರದೇ ಬರೀತೀರಾ. ಈವನ್ ಯುವರ್ ಟೀಚರ್ ಆಯಿತಾ, ವರ್ಷ ಇಡೀ ಓದಿಸಿದಂತಹ ನಿಮ್ಮ ಟೀಚರ್ ಕೂಡ ಸರ್ಪ್ರೈಸ್ ಆಗ್ತಾರೆ, ಹೆಂಗೆ ಬರ್ದ ಇವನು, ಎಲ್ಲಿಂದ ಕಾಪಿ ಮಾಡ್ದ ಅಂತ ಸನ್ನಿವೇಶ ನಾಳೆ ಪ್ರಿಪೇಟರಿ ಎಕ್ಸಾಮ್ 2ನಲ್ಲಿ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು ಆಲ್.